समर्पयामि प्रसन्नार्घ्यं करिष्ये ऋणरोगमनाञ्च आवाहितदेवताभ्यो नमः यथा यथास्थानं कल्पयामि सिद्धिरस्तु ಬೆಳಗಿಸಿ ಈ ಒಂದು ಸಾಂಕೇತಿಕ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಮಾಹಿತಿಯನ್ನ ಅವರ ತಂದೆಯ ಕಾಲದಿಂದ ನನಗೆ ಅತ್ಯಂತ ಪರಿಚಿತರು. ಯಾಕಂದರೆ ಲೈಫ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಒಬ್ಬ ಅಧಿಕಾರಿಯಾಗಿದ್ದುಕೊಂಡು ತಮಗೆಲ್ಲ ಗೊತ್ತಿರ್ಬೋದು ಕುಂಜುಮೋಹನ್ ಅಂತ, ಆ ನಾಮಾಂಕಿತದಲ್ಲಿ ಅವರು ಪ್ರಸಿದ್ಧಿಯನ್ನು ಪಡ್ಕೊಂಡವರು. ಎಲ್ಲ ಸಂಪರ್ಕವನ್ನು ಇಟ್ಟುಕೊಂಡು ಇವತ್ತು ನಮ್ಮೊಂದಿಗಿಲ್ಲ, ಆದರೆ ಅವರ ಹೆಸರು ಎಲ್ಲರ ಬಾಯಲ್ಲಿ ಖಂಡಿತವಾಗಿಯೂ ಇದೆ ಅಂತ. ಅವರ ಸುಪುತ್ರರಾದ ರಮೀಜ್ ಅವರು ಇವತ್ತು ಕಟ್ಟಡ ನಿರ್ಮಾಣಕ್ಕೆ, ಅದು ವಸತಿ ಇರ್ಬೋದು, ವಾಣಿಜ್ಯ ಇರ್ಬೋದು, ಸಂಕೀರ್ಣ ನಿರ್ಮಾಣಕ್ಕೆ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಇವತ್ತಿನ ವಿದ್ಯಾವಂತ ಯುವಕರು ಹೇಗಂದ್ರೆ ಒಂದು ಹಂತದ ವಿದ್ಯಾಭ್ಯಾಸದ ನಂತರ ಉದ್ಯೋಗ ಹುಡ್ಕೊಂಡು ಬೇರೆ ರಾಜ್ಯ ಬೇರೆ ರಾಷ್ಟ್ರಕ್ಕೆ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ರಮೇಶ್ ಅವರು ಹಾಗೆ ಮಾಡಲಿಲ್ಲ, ಒಳ್ಳೆಯ ವಿದ್ಯಾವಂತರು ಅವರು. ನಾನು ಹುಟ್ಟಿ ಬೆಳೆದ ಊರಿಗೆ ಏನಾದರೂ ಒಂದು ಸೇವೆ ಕೊಡಬೇಕು, ನಮ್ಮ ಜನರೊಂದಿಗೆ ಬಾಳ್ವೆಯನ್ನು ನಡೆಸಬೇಕೆನ್ನುವಂಥ ಸದುದ್ದೇಶಿಸಿಕೊಂಡು ಇದು 4ನೇ ಪ್ರಾಜೆಕ್ಟ್ ಇರ್ಬೇಕು ನನಗೆ. ಅದು ಹೇಗೆ 4 ಪ್ರಾಜೆಕ್ಟ್ ಆಗ್ತದೆ ಅಂದರೆ, ಉತ್ತಮ ಗುಣಮಟ್ಟದ ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೋಗಿ ಉಡುಪಿಯಲ್ಲಿ ಪ್ರಜ್ಞಾವಂತ ನಾಗರಿಕರು ಇವತ್ತು ಅವರು ಒಬ್ಬರ ಬಾಯಿಂದ ಇನ್ನೊಬ್ರು ಮೌತ್ ಟು ಮೌತ್ ಆ ರೀತಿಯ ಪ್ರಚಾರ ಎಲ್ಲಿಯೂ ನೋಡಿ. ಅವರದು ಹೋರ್ಡಿಂಗ್ ಹಾಕಲಿಲ್ಲ, ಎಲ್ಲಿಯೂ ಪ್ರಚಾರಕ್ಕೆ ಹೋಗಲಿಲ್ಲ. ಆದರೆ ಅವರು ಕಟ್ಟಡಕ್ಕೆ ಶಂಕುಸ್ಥಾಪನೆ ಹಾಕಿದ ಕೂಡಲೇ ಜನ ಅವರನ್ನು ಹುಡುಕಿಕೊಂಡು ಬರ್ತಾರೆ. ಯಾಕಂದರೆ ರಮೀಜ್ ಅವರ ಕಟ್ಟಡ ಅದು ಉತ್ತಮ ಗುಣಮಟ್ಟ ಐತೆ, ಅದರೊಂದಿಗೆ ಸಾಮಾನ್ಯ ಜನರಿಗೂ ಎಟಕುವಂಥ ರೀತಿಯಲ್ಲಿ ದರದಲ್ಲಿ ತಮಗೆ ಮನೆ ನಿರ್ಮಾಣ ಮಾಡಿಕೊಡುವಂಥ ವ್ಯಕ್ತಿ ಎನ್ನುವಂಥ ಹೆಸರನ್ನು ಖಂಡಿತವಾಗಿ ಉಳಿಸಿಕೊಂಡಿದ್ದಾರೆ. ಇವತ್ತು ಕಿಯರಾ ಬ್ರೀಜ್ ಅನ್ನುವಂಥ ನಾಮಾಂಕಿತದಲ್ಲಿ ಇದು ನಮ್ಮ ಕಾರ್ಯಕ್ಷೇತ್ರ. ಯಾಕಂದರೆ ಬೈಲೂರಲ್ಲಿ ವಸತಿ ಸಾಕಷ್ಟು ಜನ ನಿಬಿಡವಾದ ವಸತಿ ಇಲ್ಲಿ ಮನೆಗಳು ಸಾಕಷ್ಟು ಇವೆ. ಪಕ್ಕದಲ್ಲಿ LIC ಕಾಲೋನಿ ಇರ್ಬೋದು, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇರ್ಬೋದು, ಇಗರ್ಜಿ ಕ್ರೈಸ್ತ ಧರ್ಮದ ಪ್ರಾರ್ಥನಾ ಮಂದಿರ ಇರ್ಬೋದು, ಮುಂದೆ ಹೋದರೆ ಅಲ್ಲಿ ಮಸೀದಿ ಇದೆ, ದೇವಸ್ಥಾನ ಇದೆ. ಎಲ್ಲ ಜನರಿಗೆ ಅನುಕೂಲ ಆಗುವಂಥ ಒಂದು ಸ್ಥಳ ನಿವೇಶನವನ್ನು ನಮ್ಮ ರಯಾಸ್ ಬೈಲೂರು ಅವರು ಆತ್ಮೀಯರು ಅವರಿಗೆ ಕೊಡ ಮಾಡಿದ್ದಾರೆ. ನಾನು ಅತ್ಯಂತ ಮತ್ತೆ ಅನಿತಾ ಮೇಡಮ್ ಅವರು ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡಿದೆ. ನಾನು ತುಂಬ ಖುಷಿಪಟ್ಟೆ. ಯಾಕಂದರೆ ಮನೆ ಎನ್ನುವಂಥದ್ದು ಏನು, ಅದು ಏಕೆ ಬೇಕು, ಅದರ ಬಗ್ಗೆ ಮನೆ ನಿರ್ಮಾಣ ಬೇಕಂತ ಹೇಳೋದ್ರಿಂದ ಬೆಕ್ಕು ಸಾಕೋ ಅಥವಾ ದನ ಸಾಕೋವರೆಗೆ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ. ಯಾಕಂದರೆ ಒಳ್ಳೆಯ ಇವತ್ತು ಗುಣಮಟ್ಟದ ಜನರ ಅವಶ್ಯಕತೆಗೆ ಎಟಕುವ ಎಲ್ಲ ವ್ಯವಸ್ಥೆಗಳನ್ನು ಇವತ್ತು ಪೂರೈಸುವಂಥ ಮನೆಗಳನ್ನು ನಿರ್ಮಾಣ ಮಾಡಿ ಅವರು ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಜನ ಇದನ್ನು ತಮಗೆ ಬೇಕಾದ ಮನೆಗಳನ್ನು ಪಂಚಾಂಗ ಆಗುವಲ್ಲಿ ಕಾದಿರಿಸಿ ಒಂದು ಉತ್ತಮ ಮನೆ ನಿರ್ಮಾಣ ಕಿಯರಾ ಬ್ರೀಜ್ ಅನ್ನುವಂಥ ನಾಮಾಂಕಿತದಲ್ಲಿ ನಿರ್ಮಾಣ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸಿಕೊಂಡು, ಹಕ್ಕಿಗೊಂದು ಗೂಡು ಮಾನವನಿಗೊಂದು ಮಾಡು. ಒಂದು ಸಂದರ್ಭದಲ್ಲಿ ಅವಿಭಕ್ತ ಕುಟುಂಬ ಇತ್ತು ನಮ್ಮಲ್ಲಿ ಅಲ್ವಾ, ಒಂದು ಊರಿಗೆ ಒಂದು 10-20 ಮನೆ ಊರಿಗೆ. ಈಗ ಒಂದು ವಸತಿ ಸಮುಚ್ಚಯದಲ್ಲಿ 250-300 ಮನೆಗಳು, ಅಷ್ಟು ಮನೆಗಳ ಅವಶ್ಯಕತೆ ಇದೆ. ಅದರಲ್ಲೂ ವಿಶೇಷವಾಗಿ ಇಡೀ ಕರ್ನಾಟಕ ಅಲ್ಲ, ಇಡೀ ಪ್ರಪಂಚಕ್ಕೆ ಹೋಲಿಕೆ ಮಾಡಿದರೆ ಉಡುಪಿ ಎನ್ನುವಂಥದ್ದು ಪ್ರಪಂಚದ ಭೂಪಟದಲ್ಲಿ ಜನ ಗುರುತಿಸುವಂಥ ಜಾಗ. ಯಾಕಂದರೆ ಯಾವುದೇ ಒಂದು ಕೋಮುಗಲೆ ಬಲವೇ ಇಲ್ಲ, ಎಲ್ಲ ಇಲ್ಲಿ ವಿದ್ಯಾಸಂಸ್ಥೆಗಳ ಒಂದು ತವರೂರಾಗಿದೆ, ಪ್ರಾರ್ಥನಾ ಮಂದಿರಗಳ ತವರೂರಾಗಿದೆ. ಒಂದು ನೆಮ್ಮದಿಯ ಜೀವನ ಸಾಗಿಸಲಿಕ್ಕೆ ಉಡುಪಿ ಹೇಳುವಂಥದ್ದು ಎಲ್ಲ ಜನ ಮೆಚ್ಚುವಂಥ ಊರಾಗಿದೆ. ಆದ್ದರಿಂದ ಅಗತ್ಯತೆ ಉಳ್ಳವರು ಖಂಡಿತವಾಗಿಯೂ ನಮ್ಮ ರಮೀಜ್ ಅವರ ಈ ಒಂದು ಕಟ್ಟಡದಲ್ಲಿ ಖಂಡಿತವಾಗಿಯೂ ಈಗಲೇ ಬುಕ್ ಮಾಡಿ ಆದಷ್ಟು ಬೇಗ ನಿರ್ಮಾಣ ಆಗಲಿ. ನಾವೇನು ಮಾಡಲಿಲ್ಲ ಅವರಿಗೆ. ಆ್ಯಕ್ಚುಲಿ ನಾವೊಬ್ಬ ಆರ್ಥಿಕ ಸಂಸ್ಥೆಯ ಮುಖ್ಯಸ್ಥನಾಗಿದ್ದುಕೊಂಡು ಬಡಗಬಿಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಮುಖಾಂತರ ಉಡುಪಿ ಪರಿಸರದಲ್ಲಿ ಖಂಡಿತವಾಗಿಯೂ ಯಾರೆಲ್ಲ ಮನೆ ಕಟ್ತಾರೆ
ಅಥವಾ ಫ್ಲಾಟ್ ಕಟ್ತಾರೆ ಅಥವಾ ವಸತಿ ವಾಣಿಜ್ಯ ಸಂಕೀರ್ಣ ಕಟ್ತಾರೆ. ಅದಕ್ಕೆ ಆರ್ಥಿಕ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ. ಅದನ್ನು ಮಾತ್ರ ನಾವು ಅವರಿಗೂ ಹಾಗೆ ಒದಗಿಸಿಕೊಟ್ಟಿದ್ದೇವೆ. ಯಾವತ್ತೂ ರಮೀಜ್ ಅವರೇ, ನಿಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ, ನಮ್ಮ ಸಂಸ್ಥೆ ಇದೆ, ನಮ್ಮ ಮಾರ್ಗದರ್ಶಕರಾದ ಪುರುಷೋತ್ತಮ ಪಿ ಶೆಟ್ಟಿ ಅವರು ಖಂಡಿತವಾಗಿಯೂ ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳುತ್ತಾ ನಿಮಗೆ ಶುಭ ಹಾರೈಸಿ ನನ್ನ ಎರಡು ಮಾತು ಮನೆ ಮಾಡೋಣ ಅಂತ ಶಿವ ಕೇಳಿದಂತೆ. ಇದು ಹಿಂದೆ ಮಹಿಳೆಯರ ಮೋಟಿವೇಶನ್ ತುಂಬಾ ಇರುತ್ತೆ ಅನ್ನೋದನ್ನು ನಾನು ಕೇಳಿದ್ದೇನೆ ಅಂತ. ಈಶ್ವರ ಎಲ್ಲ ಕಡೆಗೆ ತಿರುಗೊಂಡು ಅವನು ಸ್ಮಶಾನ ಆಯ್ತು ಅಂತ ಹೇಳಿ ಹೆಂಡತಿ ಒತ್ತಾಯಕ್ಕೆ ಅವ್ನು ಮನೆ ಮಾಡ್ತಾನೆ. ಮನೆ ಮಾಡಿದ ತಕ್ಷಣ ಹೆಂಡತಿ ಹೇಳ್ತಾಳೆ, ಅಯ್ಯೋ ಈ ಮನೆ ಮಾಡಿದ ಹೌದು, ಇವತ್ತು ಸಿಕ್ಕಾಪಟ್ಟೆ ಇಲಿ ಆಯ್ತಲ್ಲ, ಏನ್ ಮಾಡೋದು ಅಂತ. ಸೊ ಹಾಗಾಗಿ ಪ್ರಾಜೆಕ್ಟ್ ಒಂದು ಇದು ಕಿಯಾರಾ ಬ್ರೀಸ್, ಇನ್ನೊಂದು ಕಿಯಾರಾ ಒರಾ ಅಂತ ಇದೆ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಬಿಲ್ಟಪ್ ಏರಿಯಾ ಬಂದ್ಬಿಟ್ಟು 50. ಈ ನಡುವೆ ಈ ಕಾರ್ಯಕ್ರಮದಲ್ಲಿ ಈ ಸ್ಥಳವನ್ನು ಇವತ್ತು ನಮಗೆ ಈ ಕಟ್ಟಡವನ್ನು ಹೊದಿಸುವುದರ ಮೂಲಕ ಮಾನ್ಯ ಜಯಕರ್ ಶೆಟ್ಟಿ ಇಂದ್ರಳ್ಳಿ ಸರ್ ಅವರ ಹತ್ರ ನಾವು ಕೇಳ್ಕೊಳ್ತೀವಿ. ಸ್ಥಳದ ಮಾಲೀಕರಾದಂತಹ